ದೇವರು ಚೆನ್ನಾಗಿದ್ದೀರಾ? ನನಗಂತೂ ಸಖತ್ತಾಗಿದ್ದೀನಿ. ಇದು ನನ್ನ ಸ್ಟೈಲ್ ಇಲ್ಲ, ಇದು ನಮ್ಮ ಕರ್ನಾಟಕದು ಟಾಪ್ ವ್ಲಾಗರ್ ಡಾಕ್ಟರ್ ಬ್ರೋ ಅವ್ರನ್ನ ಸ್ಟೈಲ್. ನಮ್ಮ ಸ್ಟೈಲ್ ಈಗ ನಿಮಗೆ ನಾನು ಹೇಳಿದರೆ, ಜೈ ಕರ್ನಾಟಕ ಮತ್ತು ಜಾಯ್ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ, ನಾನು ಲದಾಖಿಂದ. ಸೊ ಇದು ಯಾಕೆಂದರೆ ಜೈ ಕರ್ನಾಟಕ ಹೇಳಬೇಕು, ಯಾಕೆಂದರೆ ನಾನು ಕನ್ನಡ ಭಾಷೆಯಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತು ಜಾಯ್ ಕರ್ನಾಟಕ ಏನಪ್ಪ ಅಂದರೆ, ಜಾಯ್ ಕರ್ನಾಟಕ ನನ್ನ ಚಾನಲ್ ಹೆಸರು. ಸೊ ಅದ್ರ ಕೂಡ ನನ್ನ ಸ್ಟೈಲ್ಗಿಂತ ನನಗೆ ಸ್ವಲ್ಪ ಡಾಕ್ಟರ್ ಬ್ರೋನ ಸ್ಟೈಲು ಇಷ್ಟ ಇದೆ. ಯಾಕೆಂದರೆ ಡೈಲಿ ಒನ್ ವ್ಲಾಗ್ ಅವ್ರನ್ನ ನೋಡ್ತಾ ಇರ್ತೀನಿ. ಅವ್ರು ಬಿಟ್ಟು ಇನ್ನೂ ಸುಮಾರು ನಮ್ಮ ಕನ್ನಡ ಜನಗಳದ್ದು ವ್ಲಾಗ್ ನಾನು ನೋಡ್ತಾ ಇರ್ತೀನಿ. ಅವ್ರಿಗಿಂತ ನಾನು ಕಲಿತಾ ಇದ್ದೀನಿ. ನೀವು ನೋಡ್ಬೋದು, ಈಗ ನನ್ನ ಅಂಗ್ ಅಂತ ಒಂದು ಊರಿದೆ ಲದಾಖಲ್ಲಿ, ನನ್ನ ಈ ಕಡೆ. ಸೊ ಈ ಕಡೆ ಇನ್ನೂ ಒಂದು ಊರಿದೆ, ಅದು ಹೆಸರು ಹಿಮಿಸ್ ಅಂತ. ಸೊ ಅದ್ರದ್ದು ಸೆಂಟರ್ ಪಾಯಿಂಟಲ್ಲಿ ಒಂದು ಬೆಟ್ಟ ಇದೆ. ಅದು ಬೆಟ್ಟದ ಮೇಲೆ ನಾನು ಈಗ ಇದ್ದೀನಿ. ಯಾಕೆಂದರೆ ನಿನ್ನೆ ಆ ಊರಲ್ಲಿ ನಾನು ಉಲೆ ಅಂತ ಒಂದು ಊರಿಗೆ ಹೋಗಿದ್ದೀನಿ. ಯಾಕೆಂದರೆ ಅಲ್ಲಿ ಜಾಸ್ತಿ ನಮಗೆ ಸ್ನೋ ಲೆಪರ್ಡ್ ಮತ್ತು ವುಲ್ಫ್ಗೆ ನನ್ನ ಭಾಷೆಯಲ್ಲಿ ಕನ್ನಡನಲ್ಲಿ ಏನಂತಾರೆ ತೋಳಗಳು ಮತ್ತು ಇದು ಬ್ಲೂ ಶಿಪ್, ಸುಮಾರು ವೈಲ್ಡ್ ಲೈಫ್ ನಮಗೆ ನೋಡೋಕ್ಕೆ ಟೂರಿಸ್ಟ್ಗಳು ಬರ್ತಾರೆ. ಸೊ ಅದು ನೋಡೋಕ್ಕೆ ಹೋಗಿದ್ದೀನಿ ನಾನು. ಅದು ಅಲ್ಲಿ ಯಾವ ಊರಲ್ಲಿ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಇದೇ ಊರಲ್ಲಿ, ಯಾವ ಊರಲ್ಲಿ ನಾನು ಸ್ಟೇ ಮಾಡಿದೆ ಅದೇ ಊರಲ್ಲಿ ಅದೇ ತೋಳಗಳು 3 ವುಲ್ಫ್ಗಳು ಬಂದಿದ್ದಾರೆ ಅಂತೆ. ಆದರೆ ನನ್ನ ಫೋನ್ ಇಲ್ಲಿ ನೆಟ್ವರ್ಕ್ ಇರಲ್ಲ, ಅದಕ್ಕೆ ನನಗೆ ಸಾಯಂಕಾಲ ಬರೋವಾಗ ಅದು ಗೊತ್ತಾಯಿತು. ಸೊ ಇವತ್ತು ಬೆಳಗ್ಗೆಯಿಂದ ನಾನು ಈ ಬೆಟ್ಟದ ಮೇಲೆ ಎಲ್ಲ ಅದೇ ತೋಳ ನೋಡೋಕ್ಕೆ ಬಂದಿದ್ದೀನಿ. ನೋಡ್ಬಿಟ್ರೆ ಒಳ್ಳೆ ವಿಡಿಯೋ ಸಿಗುತ್ತೆ ಅಂತ, ಆದರೆ ಇನ್ನೂ ತನಕ ನೋಡಲಿಲ್ಲ. ಪರವಾಗಿಲ್ಲ, ಈ ಸಲ ನೋಡಲಿಲ್ಲ ಅಂದರೆ ಇನ್ನೂ ಒಂದು 15-20 ದಿನ ಆದಮೇಲೆ ನಾನು ಇನ್ನೂ ಒಂದು ಸರಿ ಬರ್ತೀನಿ. ಆವಾಗ ಇದು ಈ ವರ್ಷ ಹೇಮ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಇಲ್ಲಿ ಬೆಟ್ಟದ ಮೇಲೆ ಎಲ್ಲ ಫುಲ್ ವೈಟ್ ಕಲರ್ ಇರುತ್ತೆ, ಯಾಕೆಂದರೆ ಫುಲ್ ಹೇಮ ಬರುತ್ತೆ. ಈಗ ವಿಂಟರ್ ಟೈಮ್ ಅಲ್ವಾ, ಹೇಮ ಇರುವಾಗ ಇದು ಸ್ನೋ ಲೆಪರ್ಡ್ ಮತ್ತು ಇದು ವೈಲ್ಡ್ ಲೈಫ್ ಎಲ್ಲ ಸಿಗೋಕ್ಕೆ ಇನ್ನೂ ಈಸಿ ಆಗುತ್ತೆ. ಯಾಕೆಂದರೆ ಆ ಟೈಮಲ್ಲಿ ನಮಗೆ ಹೇಮ ಮೇಲೆ ಅವ್ರದ್ದು ಇದು ಫುಟ್ ಪ್ರಿಂಟ್ ಆರಾಮಾಗಿ ನೋಡ್ಬೋದು ಅಲ್ವಾ. ಸೊ ಅದಕ್ಕೆ ಸಿಗೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈ ಸರಿ ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಸೊ ನೀವು ನಮಗೆ ಸಪೋರ್ಟ್ ಕೊಡ್ತಾ ಇರಿ, ನಾನು ಈ ಥರ ವ್ಲಾಗ್ನ ಮಾಡ್ತಾ ಇರ್ತೀನಿ. ಈಗ ನಾನು ಸ್ವಲ್ಪ ನಿಮಗೆ ಮಾತು ಕಡಿಮೆ, ಆದರೆ ವಿಡಿಯೋ ಸ್ವಲ್ಪ ವ್ಯೂ ಸ್ವಲ್ಪ ಜಾಸ್ತಿ ನಿಮಗೆ ತೋರಿಸ್ತೀನಿ. ನೋಡಿ, ನಮ್ಮ ಗಾಡಿನ ನಾನು ಇಲ್ಲೇ ಪಾರ್ಕ್ ಮಾಡಿ, ಯಾಕೆಂದರೆ ಬೆಳಗ್ಗೆಯಿಂದ ಯಾರು ಗಾಡಿ ಇಲ್ಲಿ ಬರಲ್ಲ ಈ ಜಾಗ ಅಲ್ಲಿ. ಸೊ ಸೆಂಟರಲ್ಲಿ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ಇದು ನಿಮಗೆ ನಾನು ತೋರಿಸ್ತೀನಿ. ಇದು ರೋಡ್ ಅಲ್ವಾ, ಇದೇ ವರ್ಷ ಇದು ಕಟ್ಟಿದ್ದಾರೆ. ಮೊದಲೇ ಇಲ್ಲಿ, ಯಾಕೆಂದರೆ ನೀವು ನೋಡಿ ಬೆಟ್ಟ ಎಲ್ಲ ಕಟ್ ಮಾಡಿಬಿಟ್ರು. ಬೆಟ್ಟದ ಸೆಂಟರಿಂದ ನೀವು ನೋಡಿ ಅಲ್ಲಿಂದ ರೋಡ್ ಮಾಡಿಬಿಟ್ಟಿದ್ದಾರೆ. ಮೊದಲೇ ಈ ರೋಡ್ ಇರಲಿಲ್ಲ ಇಲ್ಲಿ. ಮೊದಲೇ ಬರೀ ಇಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿಂದ ಒಂದು ಮೇನ್ ಟ್ರೆಕ್ಕಿಂಗ್ ರೂಟ್ ಇತ್ತು. ಜನಗಳು ನಡ್ಕೊಂಡು ಒಂದು ಊರಿಂದ ಬೇರೆ ಊರಿಗೆ ಅವ್ರು ನಡ್ಕೊಂಡು ಹೋಯ್ತಾ ಇದ್ರು. ಈಗ ಇಲ್ಲಿ ನಿಮಗೆ ರೋಡ್ ನೋಡ್ಬೋದು ಅಲ್ವ. ಮತ್ತು ನಾನು ಟ್ರೆಕ್ಕಿಂಗ್ ರೂಟ್ ತೋರಿಸ್ತೀನಿ. ಅಲ್ಲಿ ಒಂದು ಚಿಕ್ಕದು ರೋಡ್ ಕಾಣಿಸ್ತದೆ ಅಲ್ವ, ಅದು ಜನಗಳು ನಡ್ಕೊಂಡು ಆ ರೋಡ್ದು ನೀವು ನೋಡ್ಬೋದು ಪ್ರಿಂಟ್. ಸೊ ಅಲ್ಲಿಂದ ಟ್ರೆಕ್ಕಿಂಗ್ ರೂಟ್, ಅಲ್ಲಿಂದ ಫುಲ್ ಕೆಳಗಡೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಅಲ್ಲಿ ಕೂಡ ನೀವು ನೋಡ್ಬೋದು ಅಲ್ವ, ಅಲ್ಲಿಂದ ನಡ್ಕೊಂಡು ಫುಲ್ ಮತ್ತೆ ಅದು ಬೆಟ್ಟದ ಹಿಂದಗಡೆ ಇನ್ನೂ ಒಂದು ಊರಿದೆ ಹಂಗಂತ.
ಇದು ಆದಮೇಲೆ ಅಂಗ್ ಅಂತ ಒಂದು ಊರು ಬರುತ್ತೆ, ನೀವು ನೋಡ್ಬೋದು, ಅದು ಬೆಟ್ಟದ ಮೇಲೆ, ಅದು ಅಂಗ್ದು ಮೊನಾಸ್ಟ್ರಿ. ಲದಾಖಲ್ಲಿ ಗಾಡಿ ಇರಲಿಲ್ಲ. ನನ್ನ ಅಪ್ಪಾಜಿ ಮತ್ತು ನಮ್ಮ ತಾತ ಎಲ್ಲ ಹೇಳ್ತಾ ಇದ್ರು, ಆ ಟೈಮಲ್ಲಿ ಬರೀ ಅವರು ನಡ್ಕೊಂಡು ಹೋಯ್ತಾ ಇದ್ರು. ಪಾಪ ಅವ್ರಿಗೆ ಒಂದು ಊರಿಂದ ಬೇರೆ ಊರು ಹೋಗೋಕ್ಕೆ 1-2 ದಿನ ಬೇಕು. ಈಗ ಜಸ್ಟ್ 1-2 ಗಂಟೆ ಗಾಡಿ ಓಡಿಸಿದ್ರೆ ಆ ಊರು ಬಿಡುತ್ತೆ. ಅದಕ್ಕೆ ಈಗ ಜನಗಳು ತುಂಬ ಗಾಡಿ ಡೆವಲಪ್ಮೆಂಟ್ ಜಾಸ್ತಿ ಆಯಿತು ಅದು ಅಲ್ವಾ, ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ಕಡಿಮೆ ಆಯಿತು. ಆದರೆ ಯಾಕೆಂದರೆ ಮೊದಲೇ ನಮ್ಮ ಜನಗಳು ಫುಲ್ ಜಾಸ್ತಿ ನಡೀತಾ ಇದ್ರು, ಜಾಸ್ತಿ ಕೆಲಸ ಮಾಡ್ತಾ ಇದ್ರು. ಈಗ ಗಾಡಿ ಇದ್ದರೆ ಎಲ್ಲ ಆರಾಮಾಗಿ ಗಾಡಿಯಲ್ಲಿ ಹೋಗ್ಬಿಟ್ಟು ಫಿಸಿಕಲ್ ಎಕ್ಸಸೈಸ್ ತುಂಬ ಕಡಿಮೆ. ಅದಕ್ಕೆ ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಲ್ಲ, ನನ್ನ ಕ್ರಿಕೆಟ್ ಕೋಚ್ ಮಂಜೂರ್ ಸರ್ ಯಾವಾಗಲೂ ನಮಗೆ ಕೋಚಿಂಗ್ ಕೊಡುವಾಗ ಲೈಫಲ್ಲಿ ನೀರು ಜಾಸ್ತಿ ಕುಡಿಬೇಕು ಮತ್ತು ಎಕ್ಸಸೈಸ್ ಡೈಲಿ ಮಾಡಬೇಕು ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ರು. ಸೊ ಅದು ನಾವು ಎಲ್ಲ ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಸೇಹತ ತುಂಬ ಸ್ವಸ್ಥಗಿರುತ್ತೆ. ಸೊ ಸೇಹತ ಸ್ವಸ್ಥ ಆದರೆ ನಮ್ಮ ಮನಸ್ಸು ಖುಷಿ ಇರುತ್ತೆ, ಮನಸ್ಸು ಖುಷಿ ಇದ್ದರೆ ಸೇಹತ ಸ್ವಸ್ಥ ಆಗಿರುತ್ತೆ. ಸೊ ಇಬ್ಬರನ್ನ ಜೊತೆಯಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಮನಸ್ಸಿಗೆ ನಾವು ಒಂದೊಂದ್ಸರಿ ಮೆಡಿಟೇಷನ್ ಕೂಡ ಮಾಡಬೇಕು, ಮತ್ತು ಹೆಲ್ತ್ಗೆ ಎಕ್ಸಸೈಸ್, ಯೋಗ ಮತ್ತು ಇದು ಎಲ್ಲ. ಲದಾಖ್ ಬಂದರೆ ನೀವು ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ನೀವು ನೋಡಿ, ಈಗ ಸ್ವಲ್ಪ ಲೇಟ್ ಆಯಿತು, ನಾನು ಹೋಗಬೇಕು, ಇವತ್ತು ಮನೆ ಕೂಡ ಹೋಗಬೇಕು. ಸೊ